ಸಿಲಿಕಾನ್ ಸಿಟಿಯ ಆಸ್ತಿದಾರರಿಗೆ ಕರ್ನಾಟಕ ಸರ್ಕಾರ ಹಾಗೂ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಭರ್ಜರಿ ಗುಡ್ ನ್ಯೂಸ್ ನೀಡಿದೆ. ನಗರದಲ್ಲಿ ಪಾರ್ಕಿಂಗ್ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಇದಕ್ಕೆ ಮುಕ್ತಿ ಹಾಡಲು ಸರ್ಕಾರ ಹೊಸ ಮಾದರಿ ಯೋಜನೆಗೆ ಮುಂದಾಗಿದೆ. ಖಾಸಗಿ ಜಾಗ ಹೊಂದಿರುವ ಆಸ್ತಿದಾರರು ತಮ್ಮ ಖಾಲಿ ನಿವೇಶನಗಳನ್ನ ಸಾರ್ವಜನಿಕ ಪಾರ್ಕಿಂಗ್ಗೆ ಬಿಟ್ಟುಕೊಟ್ಟರೆ ಗರಿಷ್ಠ 35 ವರ್ಷಗಳವರೆಗೆ ಆಸ್ತಿ ತೆರಿಗೆ ವಿನಾಯಿತಿಯನ್ನ ಪಡೆಯಬಹುದಾಗಿದೆ. ನಗರ ಸಂಚಾರ ಪೊಲೀಸ್ ಹಾಗೂ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಂಟಿಯಾಗಿ ಗ್ರೇಟರ್ ಬೆಂಗಳೂರು ಏರಿಯಾ ಪಾರ್ಕಿಂಗ್ ನಿಯಮಗಳು 2026ರ ಅಡಿಯಲ್ಲಿ ಈ ಹೊಸ ನಿಯಮಗಳನ್ನ ಸಿದ್ಧಪಡಿಸ್ತಾ ಇದ್ದು, ಶೀಘ್ರದಲ್ಲೇ ಸಾರ್ವಜನಿಕರ ಅಭಿಪ್ರಾಯಕ್ಕಾಗಿ ಕರಡು ಅಧಿಸೂಚನೆ ಹೊರಬೀಳಲಿದೆ. ಆಸ್ತಿ ತೆರಿಗೆ ವಿನಾಯಿತಿ ಹೇಗೆ ಸಿಗಲಿದೆ? ಹೊಸ ಪ್ರಸ್ತಾವನೆಯ ಪ್ರಕಾರ ಪಾರ್ಕಿಂಗ್ ಸೌಲಭ್ಯದ ಗಾತ್ರ ಮತ್ತು ತಂತ್ರಜ್ಞಾನದ ಆಧಾರದ ಮೇಲೆ ತೆರಿಗೆ ವಿನಾಯಿತಿಯ ಅವಧಿಯನ್ನ ನಿಗದಿಪಡಿಸಲಾಗಿದೆ. ಕನಿಷ್ಠ 200 ಪ್ರಯಾಣಿಕರು ಕಾರು ನಿಲ್ಲಿಸಬಲ್ಲ ಸಾಮರ್ಥ್ಯದ ಅತ್ಯಾಧುನಿಕ ಸ್ವಯಂ ಚಾಲಿತ ಪಾರ್ಕಿಂಗ್ ವ್ಯವಸ್ಥೆ ನಿರ್ಮಿಸುವ ಮಾಲೀಕರಿಗೆ 35 ವರ್ಷಗಳ ವಿನಾಯಿತಿ ಇರಲಿದೆ. ಅಷ್ಟೇ ಸಾಮರ್ಥ್ಯದ 200 ಕಾರುಗಳ ಬಹುಹಂತದ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಿದ್ರೆ 25 ವರ್ಷಗಳ ವಿನಾಯಿತಿ ಇರಲಿದೆ. ಸಣ್ಣ ಪ್ರಮಾಣದ ಬಹು ಹಂತದ ಅಥವಾ ಸ್ವಯಂಚಾಲಿತ ಪಾರ್ಕಿಂಗ್ ಸೌಲಭ್ಯಗಳಿಗೆ 15 ವರ್ಷಗಳ ವಿನಾಯಿತಿ ಇರಲಿದೆ. ಕೇವಲ ಮೇಲ್ಮೈ ಹಂತದ ಸಾಮಾನ್ಯ ಪಾರ್ಕಿಂಗ್ ಜಾಗ ಒದಗಿಸುವವರಿಗೆ 5 ವರ್ಷಗಳ ವಿನಾಯಿತಿ ಇರಲಿದೆ. ವಿನಾಯಿತಿ ಅವಧಿ ಮುಗಿದ ನಂತರ ಆಸ್ತಿ ಮಾಲೀಕರು ಕೇವಲ ಸೇವಾ ಶುಲ್ಕವನ್ನ ಮಾತ್ರ ಪಾವತಿ ಮಾಡಬೇಕಾಗುತ್ತೆ. ನಿಯಮಗಳೇನು? ತೆರಿಗೆ ವಿನಾಯಿತಿ ಪಡೆಯಲು ಆಸ್ತಿದಾರರು ಕೆಲವು ಪ್ರಮುಖ ಷರತ್ತುಗಳನ್ನ ಪಾಲಿಸಬೇಕಾಗುತ್ತೆ. 1. ಪಾರ್ಕಿಂಗ್ ಸೌಲಭ್ಯವು ವರ್ಷದಲ್ಲಿ ಕನಿಷ್ಠ 250 ದಿನಗಳು ಮತ್ತು ದಿನಕ್ಕೆ ಕನಿಷ್ಠ 12 ಗಂಟೆಗಳ ಕಾಲ ಸಾರ್ವಜನಿಕರಿಗೆ ಮುಕ್ತವಾಗಿರಬೇಕು. 2. ಪಾರ್ಕಿಂಗ್ಗೆ ಸಂಬಂಧಿಸಿದ ನೈಜ ಸಮಯದ ಡೇಟಾವನ್ನ ಜಿಬಿಯ ಜೊತೆಗೆ ಹಂಚಿಕೊಳ್ಬೇಕು. 3. ಈ ಜಾಗವನ್ನ ಸಂಪೂರ್ಣವಾಗಿ ಸಾರ್ವಜನಿಕ ಪಾರ್ಕಿಂಗ್ಗೆ ಮಾತ್ರ ಬಳಸಬೇಕು. ಮಿಶ್ರ ವಾಣಿಜ್ಯ ಅಥವಾ ವಸತಿ ಉದ್ದೇಶಕ್ಕೆ ಬಳಸಿದ್ರೆ ತೆರಿಗೆ ವಿನಾಯಿತಿ ಸಿಗೋದಿಲ್ಲ. 4. ಪಾರ್ಕಿಂಗ್ ದರಗಳನ್ನ ಸದ್ಯಕ್ಕೆ ಸರ್ಕಾರ ನಿಗದಿಪಡಿಸೋದಿಲ್ಲ, ಮಾಲೀಕರೇ ನಿಗದಿಪಡಿಸಿಕೊಳ್ಳಲು ಅವಕಾಶ ಇದೆ. ಈ ಹೊಸ ನೀತಿಯು ಬೈಸಿಕಲ್ ಮತ್ತು ಆಟೋ ರಿಕ್ಷಾ ನಿಲ್ದಾಣಗಳನ್ನ ಹೊರತುಪಡಿಸಿ ನಗರಾದ್ಯಂತ ಇರುವ ಉಚಿತ ಸಾರ್ವಜನಿಕ ಪಾರ್ಕಿಂಗ್ ವ್ಯವಸ್ಥೆಯನ್ನ ಕೊನೆಗೊಳಿಸಲು ನಿರ್ಧಾರ ಮಾಡಿದೆ. ಅತಿ ಹೆಚ್ಚು ವಾಹನ ದಟ್ಟಣೆ ಇರುವ ಎ ವರ್ಗದ ರಸ್ತೆಗಳಲ್ಲಿ ರಸ್ತೆ ಬದಿಯ ಪಾರ್ಕಿಂಗ್ಗೆ ಗಂಟೆಗೆ ಕನಿಷ್ಠ 80 ರೂಪಾಯಿ ಶುಲ್ಕ ವಿಧಿಸುವ ಪ್ರಸ್ತಾಪ ಇದೆ. ಅಷ್ಟೇ ಅಲ್ಲದೆ ವಸತಿ ಪ್ರದೇಶಗಳ ರಸ್ತೆಗಳಲ್ಲಿ ನಿರಂತರವಾಗಿ ವಾಹನ ನಿಲ್ಲಿಸುವ ನಿವಾಸಿಗಳು ಇನ್ಮುಂದೆ ಪಾರ್ಕಿಂಗ್ ಪರವಾನಗಿಯನ್ನ ಪಡೆಯಬೇಕಾಗಬಹುದು. ಅಪರಾಧಕ್ಕೆ ಸವಾಲು ದಿನಪತ್ರಿಕೆ ಜೊತೆಗೆ ಡಿಜಿಟಲ್ ಅಲ್ಲಿ ಹೊಸ ರೂಪ.